ನಾನಿಲ್ಲಿ ಒಂದು ದೊಡ್ಡದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ 1-1.5 ಲೀಟರಷ್ಟು ನೀರನ್ನ ಹಾಕೊಂಡಿದ್ದೀನಿ. ಅದ್ರ ಒಳಗಡೆ ಮಧ್ಯದಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ ಇಟ್ಟಾಗ ತಟ್ಟೆ ಕೂಡ ಅಲ್ಲಾಡಬಾರ್ದು, ಆ ಥರ ನೋಡಿಕೊಂಡು ಇಟ್ಕೋಬೇಕು. ನಾನಿವಾಗ ಒಂದು ತಟ್ಟೆಯಲ್ಲಿ 1 ಲೀಟರಷ್ಟು ಗಿಣ್ಣಾಲನ್ನ ಹಾಕೊಂಡಿದ್ದೀನಿ. ಇದು ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಈ ಥರ ತಟ್ಟೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಂತೆ. ಹಾಗಾಗಿ ಈಗ 2 ಬಟ್ಲಷ್ಟು ನಾನು ಸಕ್ಕರೆನ ಹಾಕೊಂಡಿದ್ದೀನಿ. 1 ಲೀಟ್ರಿಗೆ ಸಿಹಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಅಂದರೆ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಮಾತ್ರ ಸಕ್ಕರೆನ ಹಾಕೊಂಡಿದ್ದೀನಿ. ಈಗ ಒಂದು 4ರಿಂದ 5 ಏಲಕ್ಕಿ ಪೌಡ್ರನ್ನ ಹಾಕೊಂಡಿದ್ದೀನಿ. ಈಗ ಹಾಕಿರುವಂಥ ಸಕ್ಕರೆ ಕರಗೋವರೆಗೂ ನಾವು ಚೌಟಲ್ಲಿ ಗಿಣ್ಣು ಹಾಲನ್ನ ಕಲಿಸ್ತಾ ಇರಬೇಕು. ಇಲ್ಲ ಅಂದರೆ ಟೈಮ್ ಇಲ್ಲ ಅಂತ ಅಂದರೆ ಸಕ್ಕರೆನ ಪುಡಿ ಕೂಡ ಮಾಡಿಕೊಂಡು ಹಾಕೋಬೋದು. ಇವಾಗ ಸಕ್ಕರೆ ಫುಲ್ಲು ಕರಗೋವರೆಗೂ ನಿಧಾನವಾಗಿ ಕಲಿಸ್ಕೋಬೇಕು. ಒಣ ಶುಂಠಿ ಪೌಡ್ರು ಹಾಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಒಣ ಶುಂಠಿ ಪೌಡರ್. ಈ ಗಿಣ್ಣಾಲು ತುಂಬ ಕಡೆ ಸಿಗೋದೇ ಇಲ್ಲ. ಸಿಕ್ಕಾಗ ಯಾರು ಮಿಸ್ ಮಾಡದೆ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಗಿಣ್ಣಾಲು ಇದು ಹೈ ಪ್ರೋಟೀನ್ ಅಂತೆ, ತುಂಬಾ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ನೀರೆಲ್ಲ ಕುದೀತಾ ಇದೆ. ಅದು ಹಬೆ ಬರುವಾಗ ನಾವು ತಕ್ಷಣ ತಟ್ಟೆನ ಮುಚ್ಚಬೇಕು. ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆನೆ ಮುಚ್ಚಬೇಕು. ಈಗ ನಾನು 10 ನಿಮಿಷದವರೆಗೂ ಮಾತ್ರ ಫಸ್ಟ್ ಬಿಟ್ಟಿದೆ. ಅದು ಬೆಂದಿದೆ ಇಲ್ವೋ ಅಂತ ಒಂದ್ಸತಿ ಚೆಕ್ ಮಾಡೋಣ. ನೋಡಿ, ಈ ಥರ ಸ್ಪೂನ್ ಹಾಕಿದಾಗ ಅದು ಇನ್ನೂ ಸ್ವಲ್ಪ ಹಾಲಾಗೆ ಹಂಗೆ ಇರುತ್ತೆ. ಮಧ್ಯದಲ್ಲೆಲ್ಲ ಸ್ವಲ್ಪ ಬೇಗ ಬೇಯಲ್ಲ. ಹಾಗಾಗಿ ಮತ್ತೆ ಅದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ಮೇಲೆ ಮತ್ತೆ 20 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಿಡ್ತೀನಿ. ಲೋ ಅಲ್ಲ, ಹೈಯೂ ಅಲ್ಲ, ಮೀಡಿಯಮ್ ಉರಿಯಲ್ಲಿ ಮತ್ತೆ ನಾನು ಹಾಗೆ ಬಿಟ್ಟು ನೋಡಿ ಇವಾಗ ಇದಾಗಿದೆ. ಪದೇ ಪದೇ ತೆಗೆದು ಹಾಕೋದು ಮಾಡಿದ್ರೆ ಅದು ಗೊತ್ತಾಗಲ್ಲ. ಆಮೇಲೆ ತಕ್ಷಣ ಅದು ಟೈಮಿಂಗ್ಸ್ ಆದಮೇಲೆ ತೆಗೆದ್ಮೇಲೆ ತಟ್ಟೆಲೆಲ್ಲ ಫುಲ್ಲು ಹಾಲು ಉಕ್ಕಿರುತ್ತಲ್ಲ, ಆ ಥರ ಬಂದಿರುತ್ತೆ. ತಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು 2ನೇ ಸತಿ ಆ ಥರ ತೆಗ್ದಾಗ ಅದು ಆಲ್ರೆಡಿ ಒಳಗಡೆ ಹೊಂಟೋಗಿತ್ತು ಹಾಲು ಥರ ಉಕ್ಕಿರೋದೆಲ್ಲ. ನೋಡಿ ಇವಾಗ ಬೆಂದಿದೆ. ಇದು ಮೊದಲನೇದಾದರೆ ತುಂಬಾ ಗಟ್ಟಿಯಾಗಿ ಬರುತ್ತಂತೆ. ಇದು 2ನೇ ದಿನದಾಗಿರೋದ್ರಿಂದ ಕೆಳಗಡೆ ಸ್ವಲ್ಪ ನೀರು ಥರ ಬಿಟ್ಕೊಂಡಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.